ಮ್ಯಾಂಗೋ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಹೆಲ್ದಿಯಾಗಿ ಹಾಗೆ ಶುಗರ್ ಹಾಕದೆ ಮಾಡುವಂತ ಈ ಐಸ್ ಕ್ರೀಮ್ ನ ಕಣ್ಣು ಮುಚ್ಕೊಂಡು ಮಕ್ಳಿಗೆ ಕೊಡ್ಬೋದು. ಇದೇ ತರದ ರೆಸಿಪಿಗೆ ನನ್ನ ಚಾನಲ್ ನ ಫಾಲೋ ಮಾಡಿ. ಮೊದಲು ಹಣ್ಣನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣದಾಗಿ ರುಬ್ಕೊಳ್ಳಿ. ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಹಾಗೆ 1.5 ಸ್ಪೂನ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅಂತ ಬರುತ್ತೆ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಐಸ್ ಕ್ರೀಮ್ ಮಾಡುವಂತ ಮೋಲ್ಡ್ ಇದ್ರೆ ಮೋಲ್ಡ್ ನ ಯೂಸ್ ಮಾಡಿ, ಇಲ್ಲ ಅಂದ್ರೆ ಕಪ್ ಇರುತ್ತೆ ನೋಡಿ, ಕಪ್ಗೆ ಹಾಕಿ ನೀವು ಸ್ಪೂನ್ ನ ಇಟ್ಕೊಂಡು ಅದನ್ನು ಕೂಡ ಐಸ್ ಕ್ರೀಮ್ ತರ ತಿನ್ಬಹುದು. ಈ ರೀತಿ ಹಾಕಿ ನೀವು 9 ಅವರ್ ಅಟ್ ಲೀಸ್ಟ್ ಫ್ರೀಸರ್ ಅಲ್ಲಿ ಇಟ್ರೆ ಐಸ್ ಕ್ರೀಮ್ ರೆಡಿ ಆಗತ್ತೆ. ನಾನಿಲ್ಲಿ ಒಂದ್ಸತಿ 4 ಅವರ್ಗೆ ತೆಗೆದ್ಬಿಟ್ಟು ಇದಕ್ಕೆ ಚಾಕ್ಲೇಟ್ ಕೋಟಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಸಿರಮ್ ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಪ್ಪಿಗೆ ಚಾಕ್ಲೇಟ್ ಸಿರಮ್ ನ ಹಾಕಿ ಎದ್ದಿ ಇಡಬಹುದು. ನಾನಿಲ್ಲಿ ಬೌಲ್ ಇಂದ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಒಂದು ಕೋಟಿಂಗ್ ನ ರೆಡಿ ಮಾಡ್ಕೋತಾ ಇದ್ದೀನಿ. ಕೋಟಿಂಗ್ ಆದ್ಮೇಲೆ ಒಂದು ಪ್ಲೈನ್ ಶೀಟ್ ಮೇಲೆ ಇಟ್ಟು ಮತ್ತೆ ಫ್ರೀಸರ್ ಅಲ್ಲಿ ಒಂದು 6 to 7 ಅವರ್ಸ್ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಾನು ಈ ರೀತಿ ಕರ್ವಿರುವಂತ ತಟ್ಟೆ ಮೇಲೆ ಇಟ್ಟಿರೋದ್ರಿಂದ ಸ್ವಲ್ಪ ಕೆಳಗಡೆ ಜಾರಿದೆ, ಹಾಗೆ ಕೆಳಗಡೆ ಸ್ವಲ್ಪ ಶೇಪ್ಲೆಸ್ ಆಗಿ ಕಾಣಿಸ್ತಿದೆ ಅಷ್ಟೇ. ನೋಡ್ಬೋದು ಈ ಐಸ್ ಕ್ರೀಮ್ ಬಂದು ಆಲ್ಮೋಸ್ಟ್ 7 ಅವರ್ಸ್ ಆದ್ಮೇಲೆ ತೆಗಿತಾ ಇರೋದು. ನೀವು ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ಮುಂಚೆ ತೆಗ್ದಿದ್ದಕ್ಕೂ ಹಾಗೆ ಈಗ ತೆಗ್ದಿರೋದಕ್ಕೂ ಎಷ್ಟು ನೀಟಾಗಿ ಐಸ್ ಕ್ರೀಮ್ ಆಗಿದೆ ಅಂತ ಹೇಳಿ. ಈ ರೀತಿ ಹೆಲ್ದಿ ಆಗಿರುವಂತ ಐಸ್ ಕ್ರೀಮ್ ನ ಮನೇಲೆ ಮಾಡಿ ಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಪಡ್ತಾರೆ. ಈ ತರ ಬರೀ ಮ್ಯಾಂಗೋ ಐಸ್ ಕ್ರೀಮ್ ಆದ್ರೂ ಕೊಡ್ಬೋದು ಅಥವಾ ಚಾಕ್ಲೇಟ್ ಕೋಟೆಡ್ ಐಸ್ ಕ್ರೀಮ್ ಆದ್ರೂ ಕೊಡ್ಬೋದು. ಹೆಲ್ದಿ ಆಗಿರುವಂತ ಐಸ್ ಕ್ರೀಮ್ ನ ಮನೇಲೆ ಮಾಡಿ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.